ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಏನಪ್ಪ ಇವತ್ತು ಸ್ಟಾರ್ಟಿಂಗ್ಗೆ ಬೋಂಡ ಬಜ್ಜಿ ಜಾಮೂನು ಎಲ್ಲ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ? ಹೌದು, ಗೆಸ್ಟ್ಗಳು ಬರ್ತಿದ್ದಾರೆ ಅಂತ ಹೇಳಿದ್ದೆ, ನಿನ್ನೆನೇ ಹೇಳಿದ್ದೆ. ನಾನು ನಿನ್ನೆ ವ್ಲಾಗ್ನಲ್ಲೇ ಹಾಕಿದ್ದೆ ಗೆಸ್ಟ್ ಬರ್ತಾ ಇದ್ದಾರೆ ಮನೆಗೆ ಅಂತ. ಸೊ ಬಂದಾಯಿತು. ಸೊ ಅವ್ರಿಗೋಸ್ಕರ ಇದೆಲ್ಲ ಪ್ರಿಪ್ರೇಷನ್. ಜಾಸ್ತಿ ಏನಿಲ್ಲ, ಸ್ವಲ್ಪನೇ ಮಾಡ್ತಾ ಇರೋದು. ಸೊ ಚಳಿ ಏನೂ ಮಾಡೋಕ್ಕೆ ಇಷ್ಟ ಆಗ್ತಿಲ್ಲ ನನಗಂತೂ. ಬೆಂಗಳೂರಲ್ಲಿ ಯಾಕಾದರೂ ಇಷ್ಟೊಂದು ಚಳಿ ಆಗ್ತಿದೆ, ಮಳೆ ಆಗ್ತಿದೆ, ಯಪ್ಪ ಅಷ್ಟು ನನಗೊಂಥರ ಹಿಂಸೆ ಆಗ್ತಿದೆ. ಕೋಲ್ಡ್ ವೆದರ್ ನನಗೆ ಆಗಲ್ಲ, ಮೈಗ್ರೇನ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಗೆಸ್ಟ್ಗಳಿಗೆಲ್ಲ ಬಜ್ಜಿ ಎಲ್ಲ ಮಾಡ್ತಾಯಿದ್ದೀನಿ. ಅದಾದ ನಂತರ ನೆಕ್ಸ್ಟ್ ಏನಾದರೂ ಮಾಡೋಣ ಅಂತ ಕೇಳಿದೆ. ಸೊ ಅವರೇ ಬೇಡ, ಏನಕ್ಕೆ ಸುಮ್ಮನೆ ತೊಂದರೆ ತಗೋತೀಯ, ರೆಸ್ಟ್ ಮಾಡು, ಮಕ್ಕಳೆಲ್ಲ ಇದ್ದಾರೆ ಅಂತ ಎಲ್ಲ ಗೆಸ್ಟ್ ಬಂದವರು ಅಂದರು. ಸೊ ಆದ್ರೂ ಬಿಡೋಕ್ಕಾಗುತ್ತಾ, ಹಂಗೆ ಕಳಿಸಿದ್ರು ಅಂತ ಬೇರೆ ಅಂತಾರೆ. ಸೊ ಅದನ್ನೂ ಬಿಡೋಕ್ಕಾಗಲ್ಲ, ಈ ಥರ ಮಾಡು ಕಳ್ಸೋಕ್ಕಾಗಲ್ಲ. ಆ ಥರ ನಾವು ಮಾಡಿರೋದು ಅವ್ರು ತಿನ್ನಬೇಕು ಅನ್ನೋ ಒಂದು ಮಾತು ಬಂದೇ ಬರುತ್ತೆ. ಅವ್ರು ಮಾಡಿದ್ದನ್ನೇ ನಾವು ತಿನ್ಕೊಂಬರ್ಬೇಕು, ನಾವು ಹೇಳ್ದಂಗೆ ಅವ್ರು ಮಾಡಿಕೊಡಲ್ಲ ಅಂತ ಅಂತಾರೆ. ಸೊ ಆ ಥರ. ಬಟ್ ಲಕ್ಕಿಲಿ ನನ್ನ ತಾಯಿ ಮನೆ ಕಡೆಯವರು ಯಾವತ್ತೂ ಆ ಥರ ಅಂದಿಲ್ಲ. ನಾನು ನಿನ್ನೆ ದಿನದ ಸಾರು ಹಾಕಿ ಅನ್ನ ಹಾಕಿ ಕೊಟ್ಟರು ಸೈಲೆಂಟಾಗಿ ತಿಂದ್ಕೊಂಡು ಹೋಗ್ತಾರೆ. ಅಷ್ಟು ಒಳ್ಳೆಯವರು ನನ್ನ ತಾಯಿ ಮನೆ ಕಡೆಯವರು. ಲಕ್ಕಿಲಿ ಸೊ ಇಲ್ಲಿ ಬಜ್ಜಿ ಮಾಡೋಕ್ಕೆಲ್ಲ ಹೆಚ್ಚಿ ಇಟ್ಟಿದ್ದಾರೆ ನಮ್ಮ ಮನೆಯವರೇ. ಹಾಗೆ ಅವಳು ಪಾಪನೂ ಅಳ್ತಾ ಇದ್ಲು ಅನ್ನೋ ಒಂದು ರೀಸನಿಗೆ ಸ್ವಲ್ಪ ನಾನು ಕಟ್ ಮಾಡಿಕೊಡ್ತೀನಿ ಅಂತ ಬಂದರು. ಯೂಶ್ವಲಿ ಅವ್ರೇನು ಬರಲ್ಲ, ಏನೋ ಚಳಿಗೆ ಬಜ್ಜಿ ತಿನ್ನಬೇಕು ಅಂತ ಅನಿಸುತ್ತೆ. ಮೇ ಬಿ ಬೇಗ ಮಾಡಲಿ ಅಂತ ಬಂದು ಕಟ್ ಮಾಡಿದ್ದಾರೆ. ಸೊ ಯೂಶ್ವಲಿ ಅವ್ರೇನು ಕಿಚನಿಗೆ ಅಷ್ಟೇನು ಬರಲ್ಲ, ಅವ್ರಿಗೆ ಏನಾದರೂ ಬೇಕಾದರೆ ಮಾತ್ರ ಬರ್ತಾರೆ. ಎಲ್ಲರೂ ಅಷ್ಟೇ ಅಲ್ವಾ? ಸೊ ಇವರೇನಲ್ಲ, ಕಷ್ಟ ಅರ್ಥ ಮಾಡ್ಕೊಂಡು ಬರೋರು ಯಾವಾಗಿದ್ರೂ ಬಂದೇ ಬರ್ತಾರೆ. ಸೊ ಬಿಡಿ, ಅದು ಮುಂದೆ ನೋಡೋಣ ಯಾವಾಗಾದರೂ. ನೆಕ್ಸ್ಟ್ ಬಜ್ಜಿ ಎಲ್ಲ ರೆಡಿ ಆಗ್ತಿದೆ. ಈ ಕಡೆ ಸಾರಿಗೆ ಬೇಳೆ ಮತ್ತು ಟೊಮೆಟೊ ಮಾಡ್ಕೊತಾ ಇದ್ದೀನಿ. ಬೇಳೆ ಟೊಮೆಟೊ ಎಲ್ಲ ಬೇಯಿಸ್ಕೊಂಡು ಅನ್ನಕ್ಕೆಲ್ಲ ಇಟ್ಕೊಂಡಿದ್ದೀನಿ. ನಾನು ಅಂದೆ ಚಿತ್ರಾನ್ನ ಏನಾದರೂ ಮಾಡ್ತೀನಿ, ಪಲಾವ್ ಏನಾದರೂ ಮಾಡ್ತೀನಿ ಅಂತ. ಸೊ ಬೇಡ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಮಾಡ್ತಿದ್ದೀನಿ. ಸ್ವಲ್ಪ ಖಾರ ಕಮ್ಮಿ ಆಗಿತ್ತು ಬೋಂಡದ ಹಿಟ್ಟಿಗೆ. ಸೊ ಖಾರ ಮತ್ತು ಉಪ್ಪು ಎರಡೂ ಹಾಕಿ ಮತ್ತೆ ಕಲಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ವರ್ಕ್ ಇದು, ಜಾಸ್ತಿ ಕ್ವಾಂಟಿಟಿ ಮಾಡಿದ್ರೆ ನಾನು ಟೇಸ್ಟ್ ಸ್ವಲ್ಪ ಕಮ್ಮಿ. ಬಜ್ಜಿ ಬೋಂಡ ಏನಾದ್ರು ಮಾಡಿದ್ರೆ ತುಂಬ ಭಯ ಆಗುತ್ತೆ, ಯಾಕಂದರೆ ಎಲ್ಲ ಅಷ್ಟು ಕ್ವಾಂಟಿಟಿ ಕೆಡಿಸ್ಬಿಟ್ಟಿರ್ತೀನಿ ಅಂತ. ಅದಕ್ಕೋಸ್ಕರ ಕಮ್ಮಿ ಹಾಕಿರ್ತೀನಿ ಖಾರ ಮತ್ತು ಉಪ್ಪು ಎರಡೂ. ಸೊ ಯಾರು ಬರಲಿ ಬಿಡಲಿ, ನಾವೇ ಅಲ್ವಾ ಮಾಡಬೇಕು ಅಡುಗೆನ. ಎಲ್ಲೂ ನಮಗೆ ರೆಸ್ಟ್ ಇರೋಲ್ಲ. ತಾಯಿ ಮನೆಗೆ ಹೋದ್ರು ರೆಸ್ಟ್ ಇರೋಲ್ಲ. ಮಕ್ಕಳು ನಾವೇ ನೋಡ್ಕೋಬೇಕು. ನಮ್ಮ ಮಕ್ಳಿಗೂ ಮಾಡಿ ಅಂತ ಅಂದರೆ ಅವರೆಲ್ಲಿ ಕೇಳ್ತಾರೆ ಅಲ್ವಾ? ಸೊ ತಾಯಿ ಮನೆಗೆ ಹೋದರೂ ಅಷ್ಟೇ, ಗಂಡನ ಮನೆಗೆ ಹೋದರೂ ಅಷ್ಟೇ, ನಮ್ಮದು ನಾವೇ ಮಾಡ್ಕೊಂಡು ಬರಬೇಕು. ಇದೆಲ್ಲ ಪ್ರಿಪ್ರೇಷನ್ ಎಲ್ಲ ಆದಮೇಲೆ ನೆಕ್ಸ್ಟು ಊಟಕ್ಕೆಲ್ಲ ಇಟ್ಟು ಬಿಸಿ ಇಡಬೇಕು. ಯಾಕಂದರೆ ಚಳಿಗಾಲ. ಸೊ ಕರೆದು ಸಾಕಾಯಿತು. ಚಳಿಗೆ ಯಾರೂ ಎದ್ದೇಳ್ತಿಲ್ಲ ಮಲಗಿದ್ದವರು. ನನಗಂತೂ ಸಖತ್ ಬೇಜಾರಾಗೋಯ್ತು. ಯಪ್ಪ, ಮಾಡೋಳು ಮಾಡ್ತಾನೇ ಇದ್ದೀನಿ, ಮಲಗೋರು ಮಲಗ್ತಾನೇ ಇದ್ದಾರೆ ಅಂತ ಒಂದ್ಸಲಿಗೆ ಅನ್ನಿಸ್ಬಿಟ್ಟಿತ್ತು. ಮಲ್ಕೊಬಿಡೋಣ ನಾನು ರಗ್ಗೊಚ್ಕೊಂಡೆಲ್ಲ ಮಾಡಿಟ್ಬಿಟ್ಟು ಅಂತ. ಸೊ ಲಾಸ್ಟ್ ಬಜ್ಜಿ ಹಾಕ್ಬೇಕಾರೆ ಎಲ್ಲ ಎದ್ದು ಬಂದುಬಿಟ್ರು. ಸೊ ಇನ್ನೇನು ಮಾಡೋದು, ಬಿಡು ಹೋಗಲಿ, ಎಲ್ಲ ಊಟ ಎಲ್ಲ ಆದಮೇಲೆ ಮಲ್ಕೊಳ್ಳೋಣ. ಆಮೇಲೆ ತುಂಬ ಚಳಿ ಗೈಸ್, ನಿಜವಾಗ್ಲೂ ನಮ್ಮನೇಲಂತೂ ಗ್ರಾನೈಟ್ ಎಲ್ಲ ಇರೋದ್ರಿಂದ ಕಾಲಿನ ಕೆಳಗೆ ಇಡೋಕ್ಕೆ ಆಗಲ್ಲ. ಸಾಕ್ಸು, ಶೂ, ಚಪ್ಪಲು ಏನಾದ್ರು ಹಾಕ್ಕೊಂಡಿರಲೇಬೇಕು. ಸೊ ಹಾಗಾಗಿ ತುಂಬ ಚಳಿ. ಮತ್ತು ಸಾರನ್ನು ಈಗ ಮಸ್ತು ನಾನು ಜಸ್ಟ್ ಬೇಳೆ ಟೊಮೆಟೊ ಸಾರೇ ಮಾಡಿರೋದು. ಬೇಳೆ ಮತ್ತು ಟೊಮೆಟೊನ ಮಸ್ತು ಎಲ್ಲ ಮಸಾಲೆನ ಹಾಕ್ಬಿಟ್ಟಿದ್ದೀನಿ ಫಸ್ಟೇ. ಮಸ್ತು ಅದಕ್ಕೆ ಒಗ್ಗರಣೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತೀನಿ ಅಷ್ಟೇ, ಇನ್ನೇನೂ ಇಲ್ಲ. ಸೊ ನನಗೆ ಅಡುಗೆ ಎಲ್ಲ ಮಾಡ್ಬೇಕಾದ್ರೆ ಒಂದು ಅನಿಸಿದ್ದೇನೆಂದರೆ, ನಾನು ಯಾವಾಗಪ್ಪ ಕೂತ್ಕೊಂಡು ತಿಂತೀನಿ, ಕೂರಿಸ್ಬಿಟ್ಟು ನನಗೆ ಬಿಸಿ ಯಾವಾಗಪ್ಪ ಬಜ್ಜಿ ಕೊಡ್ತಾರೆ ಅಂತ ಅನ್ನಿಸ್ಬಿಟ್ಟಿತ್ತು. ಅಷ್ಟು ಬೇಜಾರಾಗಿತ್ತು ಈ ಸಲ. ಚಳಿಗೂ ಅದಕ್ಕೂ ಮಾಡೋಕ್ಕೆ ಆಗ್ತಿಲ್ಲ. ತುಂಬ ಲೇಸಿ ಆಗಿದೆ. ಒಂದು ಅರ್ಧ ಗಂಟೆಲೆಲ್ಲ ಅಡುಗೆ ಮುಗಿಸಿ ಅಡುಗೆ ಮನೆಯಿಂದ ಈಚೆ ಬರ್ತಿದ್ದವಳು ನಾನು. ಅರ್ಧ ಗಂಟೆ ಮೇಲೆ 1 hour 1.5 hour ಆದರೂ ಬರ್ತಿಲ್ಲ.
ಅದು ಅಲ್ಲದೆ ಪಾತ್ರೆ ತೊಳೆಯೋಕ್ಕಂತೂ ಎಷ್ಟು ಸೋಂಬೇರಿ ಆಗ್ತೀವಿ ನಾವು ಅಂತಂದರೆ ಅಷ್ಟು ಸೋಂಬೇರಿ ಆಗ್ತೀನಿ ನಾನಂತೂ. ಹೊರಗೆ ಬೋರ್ ಆನ್ ಮಾಡಲಿಕ್ಕೂ ಕೂಡ ನಾನು ಇವತ್ತು ಹೋಗಿಲ್ಲ, ಅಷ್ಟು ಚಳಿ ಅನ್ನಿಸ್ಬಿಟ್ಟಿತ್ತು. ಹಾಗೆ ಫೈನಲ್ ಸ್ಟೇಜಿಗೆ ಬಂದಿದೆ, ಅಡುಗೆಗಳು ಎಲ್ಲ ಹಾಕ್ಕೊಟ್ಟು ಬಂದಿದ್ದೀನಿ. ಲಾಸ್ಟ್ ಒಂದು ಬಜ್ಜಿನ ಹಾಕ್ಬಿಟ್ಟು ಹೋಗಬೇಕು ಅಷ್ಟೇ. ನೆಕ್ಸ್ಟ್ ಏನಿಲ್ಲ, ತಿನ್ಬಿಟ್ಟು ಅವರು ಊರಿಗೆ ಹೊರಡ್ತಾರೆ. ಏನಿಲ್ಲ, ಬಂದಿದ್ದು ನನ್ನ ಸಿಸ್ಟರ್ ಅಂದರೆ ನನ್ನ ಅಕ್ಕ, ನಮ್ಮ ತವ್ರ ಮನೆಯವರು ಬಂದರೆ ಏನೋ ಒಂಥರ ಖುಷಿ ಅಲ್ವಾ, ಏನೋ ಒಂಥರ ಎನರ್ಜಿ ಬಂದಂಗೆ ಆಗುತ್ತೆ ಅಲ್ವಾ. ಸೊ ತವ್ರ ಮನೆ ಅಂದ್ರೇ ಹಂಗೆ ಹೆಣ್ಮಕ್ಳಿಗೆ ಏನೋ ಒಂಥರ ನೆಮ್ಮದಿ ಅಂತಾರೆ. ಸೊ ಅದರಲ್ಲೂ ನಮ್ಮ ಅಕ್ಕ ನನಗೆ ಒಂಥರ ಎರಡನೇ ತಾಯಿ ಇದ್ದಂಗೆ ಅವರು ಬಂದು ಹೋದರೆ ನನಗೇನೋ ಒಂಥರ ಮನಸ್ಸೆಲ್ಲ ನೆಮ್ಮದಿ. ಹಾಗೆ ಒಂದು ಕಡೆ ಅಳುನೂ ಬರುತ್ತೆ, ನನ್ನ ತಾಯಿ ಬಂದೋದ್ರು ಅನ್ನೋ ಥರನೇ ನನಗೆ ಫೀಲ್ ಆಗುತ್ತೆ. ನನ್ನ ಅಕ್ಕ ಮತ್ತು ಬಾವ ಇಬ್ಬರು ಬಂದು ಹೋದರು. ಅವ್ರು ಬರ್ತಾಯಿರ್ತಾರೆ, ಮಂತ್ಲಿ ಒಂದು ಟ್ವೈಸ್ ಆದರೂ ಬರ್ತಾರೆ. ನಾವು ಹೋಗಲಿಲ್ಲ ಹಾಸನಿಗೆ ಅಂತ ಅಂದರೆ, ನಾನು 1 ಮಂತ್ ಮೇಲೆ ಆಗಿತ್ತಲ್ಲ ಹೋಗಿ. ಸೊ ಹಾಗಾಗಿ ನೋಡ್ಕೊಂಡು ಹೋಗ್ಲಿಕ್ಕೆ ಅಂತಲೇ ಬಂದಿದ್ದರು. ಆಮೇಲೆ ನನ್ನ ಮಗನಿಗೂ ಕೂಡ ತುಂಬ ಇಷ್ಟ ಅವರಿಬ್ಬರು ಕಂಡ್ರೆ. ಸೊ ಅವ್ನು ಯಾವಾಗೂ ಬಂದಾಗಿಂದನೂ ತುಂಬ ಕೇಳ್ತಾಯಿದ್ದ. ಈ ಸರಿ ಯಾವತ್ತೂ ಕೇಳ್ತಾ ಇರಲಿಲ್ಲ ಅನ್ನೋ ಒಂದು ರೀಸನ್ಗೋಸ್ಕರ ಬರ್ತೀವಿ, ತುಂಬ ಲಾಸ್ಟ್ ವೀಕೇ ಬರ್ತೀವಿ ಅಂದಿದ್ರು. ಆದ್ರೂ ಈ ವೀಕ್ 3 ದಿನ ಬಿಡುವಿತ್ತು ಅಂತ ಅಂದ್ಬಿಟ್ಟು ಬಂದರು. ಬಟ್ ಸಂಡೇ ಆ ಕಡೆ ಅವ್ರ ಊರಿಗೆ ಹೋಗ್ಬೇಕಿತ್ತು ಅಂತ ಅಂದ್ಬಿಟ್ಟು ಎಮರ್ಜೆನ್ಸಿ ಇದೆ ಅಂದ್ಬಿಟ್ಟು ಹೋಗ್ಬಿಟ್ರು. ಸ್ಯಾಟರ್ಡೇ ಈವ್ನಿಂಗೇ ಅವರು ಪಾಪ ಹೋಗೋಕ್ಕೆ ಇಷ್ಟ ಇರಲಿಲ್ಲ ಅಂದರು, ಹೋದರು. ಸೊ ಸಾರಿಗೆ ಒಗ್ಗರಣೆ ಹಾಕ್ತಿದ್ದೀನಿ. ಇಲ್ಲಿ ಜಸ್ಟ್ ಏನಿಲ್ಲ, ಒಂದು ಸಾಸಿವೆ, ಜೀರಿಗೆ, ಹಾಗೆ ಹಿಂಗು, ಕರಿಬೇವು ಇಷ್ಟೇ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋ ಫಸ್ಟ್ ಹಾಕಬೇಕಿತ್ತು, ಲಾಸ್ಟಿಗೆ ಹಾಕ್ಬಿಟ್ಟಿದ್ದೀನಿ. ಸೊ ಇಲ್ಲಿ ಇದು ಏನಪ್ಪ, ಮೆಣಸಿನ್ಕಾಯಿನ ನಾನು ಕಟ್ ಮಾಡಿ ಹಾಕ್ತೀನಿ, ಕೈಯಲ್ಲಿ ಮುಟ್ಟಲ್ಲ. ಯಾಕಂದರೆ ಕೆಲವೊಂದೊಂದು ಸಲ ತೊಳೆದ್ರೂ ಅದು ಮೆಣಸಿನ್ಕಾಯಿದು ಹೋಗಲ್ಲ ಖಾರ. ಮಕ್ಕಳಿಗೆಲ್ಲ ನಾನು ಊಟ ಮಾಡಿಸ್ತಾ ಇರ್ತೀನಿ, ಮುಖ ತೊಳಿತಾ ಇರ್ತೀನಿ. ಸೊ ಹಾಗಾಗಿ ನಾನು ಸಿಸರ್ಸೇ ಯೂಸ್ ಮಾಡೋದು. ಯಾರು ಏನಾದರೂ ಅಂದ್ಕೊಳ್ಳಿ ಅಂತ ಅಂದ್ಕೊಳ್ಳೋರು ಅಂದ್ಕೋತಾನೆ ಇರ್ತಾರೆ, ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಾರ್ದು. ನಾನು ಸೀಸರಲ್ಲೇ ಮೆಣಸಿನ್ಕಾಯಿ ಕಟ್ ಮಾಡೋದು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡೋದು. ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪು ಅನ್ನೋ ಒಂದು ರೀಸನಿಗೆ. ಸೊ ಹಿಂಗೆಲ್ಲ ಹಾಕಿ ಒಗ್ಗರಣೆ ಹಾಕಾಯಿತು. ಸೊ ಇದಾದ ನಂತರ ಬೇಳೆನ ಹಾಕಿ ಸುರಿದು ಒಂದು 4-5 ಕುದಿ ಕೊಡೋದು ಅಷ್ಟೇ. ಇನ್ಯಾವ ಪುಡಿನೂ ನಾನು ಹಾಕಲ್ಲ. ಬೇಕಿದ್ದರೆ ಖಾರದ ಪುಡಿ ಹಾಕಿ, ನನಗೆ ಖಾರ ಚೂರು ಕಮ್ಮಿ ಅನ್ನಿಸ್ತು, ಸೊ ಚಿಲ್ಲಿ ಪೌಡರ್ ಹಾಕ್ತೀನಿ. ಅದಾದಮೇಲೆ ಇನ್ನೊಂದು ಸ್ವಲ್ಪ ಬಜ್ಜಿ ಇದೆ, ಅದನ್ನ ಹಾಕ್ಬಿಟ್ಟು ಊಟಕ್ಕೆ ಹೋಗೋದು ಅಷ್ಟೇ. ಗೆಸ್ಟ್ ಎಲ್ಲ ಹೋಗಿ ಆಯಿತು. ನಾನು ಮಲ್ಕೊಂಬಿಟ್ಟೆ, ಅವರು ಹೋಗ್ತಿದ್ದಂಗೆ ಮಲ್ಕೊಂಬಿಟ್ಟೆ. ತುಂಬ ಸ್ಟ್ರೈನ್ ಆಗಿತ್ತು. ಹಾಗೆ ನನಗೊಂಥರ ಕೋಲ್ಡ್ ವೆದರೇ ಆಗಲ್ಲ, ಅಷ್ಟು ಸ್ಟ್ರೈನ್ ಆದಂಗೆ ಫೀಲ್ ಆಗುತ್ತೆ. ಅದಾದಮೇಲೆ ಬಂದು ನೋಡಿದ್ರೆ ಅಡುಗೆ ಮನೆ ಒಂದ್ಸಲಿ ಯಪ್ಪಾ ಅನ್ನಿಸ್ಬಿಡುತ್ತೆ, ಆ ಥರ ಅನ್ನಿಸ್ಬಿಡ್ತು. ಸೊ ಫಸ್ಟು ಕಾಫಿ ಮಾಡ್ಕೊಳೋಣ, ಆಮೇಲೆ ಇನ್ನು ಮಿಕ್ಕಿದೆಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಕಾಫಿ ಮಾಡಿಕೊಂಡು ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ. ನನಗಿಷ್ಟ ಅಂತ ಕಜ್ಜಾಯ ತಂದಿದ್ಲು ನನ್ನ ಅಕ್ಕ. ಕಜ್ಜಾಯ ಮತ್ತು ಕೋಡುಬಳೆ ಎಲ್ಲ ಸ್ವಲ್ಪ ತಿಂದು ಸ್ಟ್ಯಾಮಿನಾ ಬರ್ಸ್ಕೊಳ್ಳೋಣ ಅಂತ ತಿಂದ್ಬಿಟ್ಟು ಕಾಫಿ ಕುಡಿದು ಆಮೇಲೆ ನಾನು ಕೆಲಸಕ್ಕೆ ಇಳಿತೀನಿ.
ನೀವು ನೋಡ್ತೀರಾ ಎಷ್ಟು ಗಂಟೆ ಓಡುತ್ತೆ ನನ್ನ ನೈಟ್ ರುಟೀನ್ ಅಂದರೆ ಮಿಡ್ನೈಟ್ ರುಟೀನ್ ಅಂತಲೇ ಹೇಳ್ಬೋದು. ಹೌಸ್ ವೈಫ್ ಮಿಡ್ನೈಟ್ ರುಟೀನ್ ಅಂತಲೇ ಹೇಳ್ಬೋದು ಇದನ್ನ ನಂದು. ಅದ್ರ ಮಧ್ಯೆ ಬೇರೆ ಕರೆಂಟ್ ಹೋಯ್ತು, ಬೋರ್ ಆನ್ ಆಗಿಲ್ಲ. ಯಪ್ಪ ಸಖತ್ತು ಕಷ್ಟ ಆಯಿತು ಈ ಒಂದು ಈವ್ನಿಂಗ್ ಕಳಿಯೋಕೆ ನನಗೆ. ಸೊ ನೋಡಿ ಇಷ್ಟ ಆಗಿದೆ. ಅರ್ಧ ಅಂತೂ ಮುಗೀತು. ಅರ್ಧ ಮುಗ್ದಾದ್ಮೇಲೆ ನೀರು ಸ್ಟಾಪ್ ಆಯಿತು, ಕರೆಂಟ್ ಇರಲಿಲ್ಲ ಆನ್ ಮಾಡಲಿಕ್ಕೆ. ಸೊ ನೋಡ್ಕೊಂಬನ್ನಿ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ, ನನ್ನ ವ್ಲಾಗ್ನಲ್ಲಿ ಇನ್ನೂ ಏನಾದರೂ ಕಂಟೆಂಟ್ ಆ್ಯಡ್ ಮಾಡಬೇಕಾ ಅಥವಾ ಈಗ ಏನು ಬರ್ತಿದೆ ಅದೇ ನಿಮಗೆ ಇಷ್ಟ ಆಗ್ತಾ ಇದೆಯಾ ಅಥವಾ ಹೊಸದೇನಾದರೂ ಆ್ಯಡ್ ಮಾಡಬೇಕಾ ಅನ್ನೋದನ್ನ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಎಂಡ್ವರೆಗೂ ನೋಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಇಷ್ಟೊಂದೆಲ್ಲ ಹಾರ್ಡ್ ವರ್ಕ್ ಮಾಡಿಕೊಂಡು ನಾನು ನಿಮಗೆಲ್ಲ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಮಕ್ಕಳನ್ನ ಇಟ್ಕೊಂಡು ಒಂದು ಹೌಸ್ ವೈಫ್ಗೆ ಒಂದು ಮೋಟಿವ್ ಆಗಿರುತ್ತೆ ಈ ನನ್ನ ವರ್ಕ್ಸ್ ಎಲ್ಲ ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಈ ವಿಡಿಯೋಸ್ನ ಹಾಕ್ತಾ ಇರೋದು. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.
ಸೊ ಫೈನಲಿ ನನ್ನ ಅಡುಗೆ ಮನೆ ಅಂತೂ ಕ್ಲೀನ್ ಆಯಿತು. ಅಷ್ಟರೊಳಗೆ 12:30 ಮಾಡಬೇಕಾದ್ರೆ ಅಷ್ಟರೊಳಗೆ ಅವಳು ಎದ್ದುಬಿಟ್ಲು, ಮಲಗಿಸಿದ್ದವಳು. ಎದ್ದಾದಮೇಲೆ ಕ್ಲೀನ್ ಮಾಡಿಕೊಂಡು ಎಲ್ಲ ಈಗ ಕಿಚನ್ದು ಫುಲ್ ಕಂಪ್ಲೀಟಾಗಿ ಇದೊಂದು ಏರಿಯಾ ಕ್ಲೀನ್ ಆಗಿಬಿಟ್ರೆ ನೋಡಿ ಕಿಚನ್ ಎಲ್ಲ ಕ್ಲೀನ್ ಆದಂಗೆ. ಸೊ ಮಾರ್ನಿಂಗ್ ಅದೆಲ್ಲ ಫಿಲ್ ಮಾಡಬೇಕು ಪೌಡರ್ಗಳನ್ನ, ಅದಕ್ಕೆ ಮೇಲೆ ಇಟ್ಟಿದ್ದೀನಿ ನೆನಪಾಗಲಿ ಅಂತ. ಸೊ ಮುಗೀತು ಅಡುಗೆ ಮನೆ ಕೆಲಸ. ಇವಾಗ ಆಲ್ರೆಡಿ ಟೈಮ್ ನೋಡಿ 1 ಗಂಟೆಗೆ 5 ನಿಮಿಷ ಇದಾಗಿತ್ತು ನನ್ನ ಮಿಡ್ ನೈಟ್ ಡೇ ರುಟೀನು. ಎಷ್ಟೊತ್ತಾದರೂ ಮಾಡಬೇಕು, ಯಾರಾದರೂ ಬಂದು ಹೋದರೆ ನೋಡಿ ಎಷ್ಟು ಕಷ್ಟ ಆಗುತ್ತೆ ಮಕ್ಕಳನ್ನೆಲ್ಲ ಇಟ್ಕೊಂಡು. ಸೊ ಪಾಪನ ಮಲಗಿಸಿ ಮಲ್ಕೋತೀನಿ. ಬಾಯ್ ಟೇಕ್ ಕೇರ್.